ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ದಿವಸದಿಂದ ಮನೆ ಮುಂದೆನೇ ಚಿಪ್ ಬಿದ್ದಿತ್ತು. ಅಂದರೆ ನಾವು ಕೊಬ್ಬರಿ ಹೊಡೆದು ತುಂಬಾ ದಿವಸ ಆಯಿತು, ಆದರೂ ಕೂಡ ಚಿಪ್ ಮಾರಿರಲಿಲ್ಲ. ಚಿಪ್ಪಿಗೆ ರೇಟ್ ಇದೆ, ಬಂದು ಕೇಳೋರೆಲ್ಲ 20 ರೂಪಾಯಿ ಆ ಥರ ಮಾರ್ತಾಯಿದ್ರು, ಅಂದರೆ ಕೇಳ್ತಾಯಿದ್ರು. ಹಾಗಾಗಿ ನಾವು ಕೊಡಲಿಲ್ಲ. ಲಾಸ್ಟಿಗೆ ನೋಡಿ 22 ರೂಪಾಯಿಗೆ ಈ ಥರ ಕೊಟ್ಟು ಎಷ್ಟು 22 ರೂಪಾಯಿಗೆ ಒಟ್ಟು 650 ರೂಪಾಯಿನೋ ಚಿಪ್ ಹಿಂದೆ ಬಂದಿತ್ತು. ಎಲ್ಲರೂ ತೊಗೊಂಡೋಗಿ ಸುಮ್ಮನೆ ಮಕ್ಕಳೇ ಎಷ್ಟೋ ಚಿಪ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ತೊಗೊಂಡೋಗಿ ಅಂದರೆ ನೀರು ಕಾಯಿಸೋಕ್ಕೆಲ್ಲ ಹಾಕ್ಬಿಟ್ಟಿದ್ರು. ಹಾಗಾಗಿ ಇವಾಗ ಸುಮ್ಮನೆ ಅದೇ ಬಿಟ್ಟರೆ ಎಲ್ಲ ಇದಾಗುತ್ತೆ, ವೇಸ್ಟ್ ಆಗುತ್ತೆ, ಅವರು ಇವರು ಎತ್ಕೊಂಡು ಹೋಗ್ತಾರೆ. ಅಂದರೆ ಚಿಪ್ ಕಳ್ಳರು ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾರೆ ಊರಲ್ಲಿ. ಹಾಗಾಗಿ ಇವತ್ತು ಮಾರ್ದು ಕೊನೆಗೆ ಇಷ್ಟು ಚಿಪ್ಗೆ ಬರೀ 650 ರೂಪಾಯಿ ಬಂತು ಇವತ್ತು. ಹಾಗೆ ಸ್ವಲ್ಪ ಅಂದರೆ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಂದರೆ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಬೀಜ ಇರುತ್ತಲ್ಲ, ಆ ಬೀಜ ಮತ್ತು ಅಲಸಂದೆ ಕಾಳನ್ನ ತೊಗೊಂಡು ಇವತ್ತು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣು ಬೀಜದಿಂದ ತುಂಬಾ ಪ್ರೋಟೀನ್ ಅಂಶ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಹೇರ್ ಗ್ರೋತ್ಗೆ ಅದೆಲ್ಲ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಅಂದರೆ ಡೈಲಿ ಕೂಡ ಸಾಂಬಾರಿಗೆ ಈ ಥರ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತಾ ಇರ್ತೀನಿ. ಇವತ್ತು ಅದರದ್ದೇ ಸಪ್ರೇಟು ಬಸ್ಸಾರು ಮಾಡೋಣ ಅಂದ್ಬಿಟ್ಟು. ಹಿಂದೆ ಎಲ್ಲ ಮಾಡ್ತಾಯಿರ್ತೀವಿ, ಹಳ್ಳಿ ಕಡೆ ತುಂಬ ಜನ ಮಾಡ್ತಾಯಿರ್ತೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಹಲಸಿನ ಹಣ್ಣು ಬೀಜ ಐತಲ್ಲ, ಹಾಗಾಗಿ ಇವತ್ತು ಬಸ್ಸಾರನ್ನ ಮಾಡೋಣ ಅಂದ್ಬಿಟ್ಟು ಇವಾಗ ಕುಕ್ಕರ್ಗೆ ಬಂದಿದ್ದೀನಿ ಆಲ್ರೆಡಿ. ಅದು ವಿಷಲ್ ಹೊಡಿಯೋಷ್ಟರಲ್ಲಿ ಈ ಕಡೆ ಈರುಳ್ಳಿ ಮತ್ತು ಟೊಮೊಟೊದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆನೇ ಬಂದು ಕುತ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆನೇ ತಿಂಡಿ ಆಯಿತು. ಇವಾಗ 11 ಗಂಟೆಯಿಂದ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಹಾಗಾಗಿ ಇವಾಗ ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಇವಾಗ ಅಂದರೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಅಂದರೆ ನಾವು ಬಸ್ಸಾರು ಮಾಡಬೇಕಾದ್ರೆ ಕೆಲವೊಂದು ಐಟಮ್ ನಾವು ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಹುರ್ಕೊಂಡಾದ್ಮೇಲೆ ಈ ಟೊಮೊಟೊನ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಣ್ಣು ಕಟ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಕಾಳು ಕೂಡ ಬೆಂದಿತ್ತು, ಅದನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಕಾಳು ಮತ್ತು ನೀರು. ಈ ಕಡೆ ಇವಾಗ ಖಾರ ರುಬ್ಕೊಳ್ಳೋಕ್ಕೆ ನಾನು ಜೀರಿಗೆ, ಹುಣಸೆಹಣ್ಣು, ತುರ್ಕೊಂಡಿರೋಂಥ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ, ಶುಂಠಿ ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಬೇಯಿಸ್ಕೊಂಡಿರೋಂಥ ಕಾಳುಗಳನ್ನ ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ 2 ಮೀಡಿಯಮ್ ಸೈಜು, ಅದನ್ನು ಕೂಡ ನಾನು ಹುರ್ದು ತೋರಿಸಿದ್ನಲ್ಲ ಆವಾಗಲೇ, ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದೇ ಒಂದು ಸ್ವಲ್ಪ ಕುಕ್ಕರ್ನ ತೊಳ್ಕೊಂಡ್ಬಿಟ್ಟು ಆ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಸ್ವಲ್ಪ ರೆಡ್ಗೆ ಯಾಕಾಗಿದೆ ಅಂದರೆ ಹಿಂದೆ ಲಾಗ್ನಲ್ಲಿ ನಾನು ಹೂಕೋಸು ಕಬಾಬ್ ಮಾಡಿದ್ನಲ್ಲ, ಹಾಗಾಗಿ ಕಲರ್ ಆಗಿದೆ ಎಣ್ಣೆ. ಹಾಗೆ ಇವಾಗ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಇವಾಗ ರುಬ್ಕೊಂಡಿರೋ ಖಾರನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಖಾರ ಚೆನ್ನಾಗಿ ಅದು ಬೇಯ್ತಾ ಇರಬೇಕು. ಇವಾಗ ಬೆಂದಾದಮೇಲೆ ಇನ್ನೊಂದು ಕಡೆ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಅಂದರೆ ಚಿಕ್ಕದಾಗಿ ಸಣ್ಣ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಬೆಂದಿರೋ ಕಾಳುಗಳು ಮತ್ತು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ಮುಗಿದ್ದು. ಅಷ್ಟರಲ್ಲಿ ನಮ್ಮ ಮನೆಯವರು ತೋಟಕ್ಕೆ ಹೋಗಿದ್ರು, ಬೆಳಗ್ಗೆನೇ ಹೋಗಿದ್ರು. ಅವರು ಸ್ವಲ್ಪ ಅಮಟೆಕಾಯಿನೆಲ್ಲ ತಂದಿದ್ರು. ಹಾಗಾಗಿ ಅಮಟೆಕಾಯಿನೆಲ್ಲ ಕಟ್ ಮಾಡಿಡೋಣ, ಅಂದರೆ ಮಧ್ಯಾಹ್ನ ಎಲ್ಲ ಊಟ ಕೊಳಿಸೋದು, ಆಮೇಲೆ ಮತ್ತೆ ಅನ್ನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಅಮಟೆಕಾಯಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರೆ ಬೆಸ್ಟು ಅಂದ್ಬಿಟ್ಟು ಇವಾಗ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಒಂದು ಅಮಟೆಕಾಯಲ್ಲಿ 4 ಪೀಸ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕೈಯಲ್ಲಿ ಫೋನು ಮತ್ತು ಒಂದು ಕೈಯಲ್ಲಿ ಕಟ್ ಮಾಡೋದ್ರಿಂದ ಅದು ಕರೆಕ್ಟಾಗಿ ಬರ್ತಾಯಿಲ್ಲ. ಅಂದರೆ ಈ ಟ್ರೈಪೋಡ್ ಅದೆಲ್ಲ ಸರಿಯಾಗಿ ಕುತ್ಕೊತಿಲ್ಲ, ಯಾಕೋ ಈ ನಡುವೆ ಮಕ್ಕಳೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಒಂದೇ ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ. ನೋಡಿ, ಅಂದರೆ ಸ್ವಲ್ಪ ಅಮಟೆಕಾಯಿ ಬಲ್ತೋಗಿದ್ದಾವೆ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಹಾಗೆ ಚೆನ್ನಾಗಿರೋ ಅಮಟೆಕಾಯಿನ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಮಟೆಕಾಯಿನ. ಇವಾಗ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕಿ ಇಡ್ತಾ ಇದ್ದೀನಿ. ಇದನ್ನು 2 ರಿಂದ 3 ದಿವಸ ಇಡಬೇಕು. ನಾನಿಲ್ಲಿ ಪ್ಲಾಸ್ಟಿಕ್ ಒಂದು ಇದರಲ್ಲೇ ಇಟ್ಕೊತಾ ಇದ್ದೀನಿ. ಅಂದರೆ ಪಾತ್ರೆಯಲ್ಲಿ ಇಟ್ಟಿದ್ರೆ ಅಲ್ಲೇ ಒಂದು ಸ್ವಲ್ಪ ಕೀಳು ಬತ್ತೋ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ಐಟಮ್ನ ತೊಗೊಂಡು ಇವಾಗ ಉಪ್ಪು ಹಾಕಿ ಅದನ್ನು ಸರಿಯಾಗಿ ಇದು ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 2 ದಿವಸ ಈ ಥರ ಮುಚ್ಚಿ ಇಟ್ಬಿಟ್ರೆ ಸಾಕು, ಇದಾಗ್ಬಿಡುತ್ತೆ. ಹಾಗೆ ಸಾಯಂಕಾಲಕ್ಕೆ ಮುದ್ದೆ ಮಾಡಿ ಇವಾಗ ಮತ್ತೆ ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ಮಧ್ಯಾಹ್ನನೇ ಮಾಡಿದ್ನಲ್ಲ ಸಾಂಬಾರು, ಇವಾಗ ಮತ್ತೆ ಮುದ್ದೆ ಮಾಡಿಕೊಂಡು ಹಾಗೆ ಅನ್ನನೆಲ್ಲ ಮಾಡಿಕೊಂಡು ಇವಾಗ ಊಟಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಾಳುಗಳೆಲ್ಲ ಜಾಸ್ತಿನೇ ಇತ್ತಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಕಾಳುಗಳನ್ನ ಹಾಕಿ ಇವಾಗ ಮುದ್ದೆ ಮಾಡಿಕೊಂಡು ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಅಂದರೆ ಎಲ್ಲರೂ ಕೂಡ ಒಂದೇ ಸತಿ ಊಟಕ್ಕೆ ಕೂತ್ಕೊತೀವಿ ನಾವು ಸಾಯಂಕಾಲ, ಬೆಳಗ್ಗೆ ಅಷ್ಟೇ. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಅತ್ತೆಯವರು ಆ ಕಡೆ ಈ ಕಡೆ ಹೋಗಿರ್ತಾರೆ ಕುರಿ ಮೇಯ್ಸೋಕ್ಕೆ. ಇನ್ನು ಮನೇಲಿ ನಾವೇ ಇರೋದಲ್ಲ, ಹಾಗಾಗಿ ಮಧ್ಯಾಹ್ನ ಒಂದೊಂದು ದಿವಸ ತಿಂತೀವಿ, ಇಲ್ಲಾಂದರೆ ತಿನ್ನಲ್ಲ. ಹಾಗಾಗಿ ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಅನ್ನ ತಿಂದು ಅವರಿಗೆ ಅನ್ನ ಮತ್ತು ಸ್ವಲ್ಪ ಆಮ್ಲೆಟ್ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವ್ರಿಗೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಇವಾಗ ನಮ್ಮ ಅತ್ತೆ ಮಾವ ನಮ್ಮ ಮನೆಯವ್ರಿಗೆ ಊಟಕ್ಕೆ
ಹಾಕ್ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮಕ್ಕಳಿಗೆ ಅಂದ್ಬಿಟ್ಟು ಇಷ್ಟು ನೋಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೆ ಮಕ್ಕಳು ಮೆಣಸಿನ್ಕಾಯಿ ಇದು ಮಾಡಿದ್ರೆ ತಿನ್ನಲ್ವಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ 5 ಮೊಟ್ಟೆನ ತೊಗೊಂಡಿದ್ದೀನಿ. ಇವಾಗ ಎಲ್ಲದೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆಲ್ಲ ಜಾಗ ಸಾಲಲ್ಲ ಅಂದ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೆ. ಆಮೇಲೆ ಮತ್ತೆ ಇಲ್ಲ ಪರವಾಗಿಲ್ಲ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು ಅಂದ್ಬಿಟ್ಟು ಮತ್ತೆ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೆಣಸಿನ್ಕಾಯಿ ಪುಡಿ, ಹಾಗೆ 5 ಮೊಟ್ಟೆನ ಇಲ್ಲಿ ಒಡೆದು ಹಾಕ್ಕೊತಾ ಇದ್ದೀನಿ ನೋಡಿ ನಾನು. ಅಂದರೆ ಇಲ್ಲಿ ಒಂದೇ ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಅದು ಸರಿಯಾಗಿ ಈ ವಿಡಿಯೋನೂ ಕೂಡ ಇದಾಗ್ತಾ ಇಲ್ಲ. ಟ್ರೈಪಾಡ್ ತೊಗೋಬೇಕು ಅಂದ್ಕೊತೀನಿ. ಒಂದೊಂದು ಸರ್ತಿ ಅದು ಇರೋ ಟ್ರೈಪಾಡಲ್ಲೇ ಬರಲಿ ಫಸ್ಟು ಪೇಮೆಂಟ್ ಬರಲಿ ಯೂಟ್ಯೂಬಿಂದ, ಆಮೇಲೆ ನೋಡ್ಕೊಳ್ಳೋಣ ಅಂತ ಒಂದೊಂದು ಸರ್ತಿ ಮೈಂಡಿಗೆ ಬಂದುಬಿಡುತ್ತೆ. ಹಾಗಾಗಿ ಯಾವುದಕ್ಕೂ ಜಾಸ್ತಿ ಇದು ಮಾಡ್ಕೊತಿಲ್ಲ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಮಿಕ್ಸರಲ್ಲಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದ್ದು, ಒಂದು ತೆಗಿಯೋಕ್ಕಾಗಲಿಲ್ಲ, ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅಂದರೆ ಇವರು ಜಾಸ್ತಿ ಈ ನಡುವೆ ಸ್ವಲ್ಪ ಮೊಟ್ಟೆ ಅವ್ರಿಗೆ ಜಾಸ್ತಿ ಕೊಡ್ತಾಯಿದ್ದೀವಿ. ಹಾಗೆ ಇವಾಗ ಮೊಟ್ಟೆ ಎಲ್ಲ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತೆ ಮಾವ ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟೆ. ಅಂದರೆ 5 ಮೊಟ್ಟೆ ಹಾಕಿದ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಬಿಟ್ಟರೆ ಎಲ್ಲರಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಬಿಡ್ತಾಯಿದ್ದೀನಿ. ಅಂದರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ, ಮನೆಯವ್ರಿಗೆಲ್ಲ ಆಗ್ಬಿಡುತ್ತೆ. 5 ಮೊಟ್ಟೆ ಇದ್ದರೆ ಸಾಕು. ಹಾಗಾಗಿ ನೋಡಿ ಎಲ್ಲರಿಗೂ ಕೂಡ ಆಗುತ್ತೆ. ಇನ್ನು ಮನೆಯವ್ರಿಗೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಬೇಕು ಲಸ್ಸುಗೆ. ಮತ್ತು ನಮ್ಗೆ ಮಾತ್ರ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡೆ, ನಮ್ಮ ಮನೆಯವ್ರಿಗೆ ಮಾತ್ರ ಎಣ್ಣೆನ ಜಾಸ್ತಿ ಹಾಕಿಲ್ಲ. ಅಂದರೆ ಅವ್ರಿಗೆ ಸ್ವಲ್ಪ ಹುಷಾರು ಇಲ್ದಿರೋದ್ರಿಂದ ಜಾಸ್ತಿ ಅವ್ರಿಗೆ ಎಣ್ಣೆನ ಯಾವುದೂ ಕೂಡ ಬಳಸ್ತಾ ಇಲ್ಲ. ಅವ್ರಿಗೆ ಹಾಗೆ ಹಾಕ್ಕೊಟ್ಟೆ ಫಸ್ಟು. ಇವಾಗ ನಮಗೆ ಸ್ವಲ್ಪ ಎಣ್ಣೆ ಹಾಕಲಿಲ್ಲ ಅಂದರೆ ತವಾದಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಅಲ್ಲಲ್ಲೇ ಸ್ವಲ್ಪ ಇದಾಗ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಕಡೆ 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡೆ. ಮೊಟ್ಟೆ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಅಂದರೆ ಲಸ್ಸುಗೆ ತಿಂತಾನೆ, ಫಸ್ಟ್ ಡೇ ತಿಂತಾನೆ, ನೆಕ್ಸ್ಟ್ ಡೇ ಮಾಡಿಕೊಟ್ರೆ ಅದೇ ತಿನ್ನಲ್ಲ. ಹಾಗಾಗಿ ಯಾವಾಗಲಾರು ಅಪರೂಪಕ್ಕೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ದಿನ ಅದೇ ಮಾಡಿಕೊಟ್ರೆ ಅವ್ರಿಗೂ ಕೂಡ ಬೋರಾಗಿ ಅದು ಕೂಡ ತಿನ್ನಲ್ಲ. ಹಾಗೆ ಮಾಡಿಕೊಟ್ಟು ಮಕ್ಳಿಗೂ ಕೂಡ ಊಟ ಮಾಡಿಸ್ದೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಅಂದರೆ ಇದು ಸ್ವಲ್ಪ ನಮ್ಮ ಮನೆಯವರು ಇರಲಿಲ್ಲ, ಯಾರೂ ಇರಲಿಲ್ಲ ಮನೆ ಹತ್ರ, ನಾನು ಮಕ್ಕಳು ಅಷ್ಟೇ ಇದ್ದಿದ್ದು. ಹಾಗಾಗಿ ಅಂದರೆ ಭಾನುವಾರ ಬೆಳಗ್ಗೆನೇ ಇದು. ಮತ್ತು ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ತಿದ್ರಲ್ಲ, ಹಾಗೆ ನಮ್ಮ ಮನೆಯವ್ರು ಕೂಡ ಇರಲಿಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಗೊಬ್ಬರನೆಲ್ಲ ಹೊಡಿತಾ ಇದ್ದೀನಿ, ಕಸ ಹೊಡಿತಾ ಇದ್ದೀನಿ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲಿಗೆ ಇದಾಗಿರೋದ್ರಿಂದ ಅವ್ರು ಸ್ವಲ್ಪ ಗೊಬ್ಬರ ಅದೆಲ್ಲ ಮುಟ್ತಾ ಇಲ್ಲ. ಹಾಗಾಗಿ ಅವರು ಇರಲಿಲ್ಲ, ತೋಟದ ಹತ್ರ ಹೋಗಿದ್ರು. ಹಾಗಾಗಿ ಇವಾಗ ಗೊಬ್ಬರ ಎಲ್ಲ ಕಸ ಗುಡ್ಸೋಣ ಅಂತ ಬಂದೆ. ಅಂದರೆ ಹೊರಗಡೆನೇ ಬಿಟ್ಟಿರ್ತೀವಿ. ನೈಟು ನಾವು 10 ಗಂಟೆಗೇನೋ ಒಳಗಡೆ ಕುರಿಮರಿನ ಕಟ್ಟೋದು. ಇನ್ನು ಬಂದ ತಕ್ಷಣ ಕುರಿನ ಇಲ್ಲೇ ಕೂಡಾಕ್ತೀವಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಇಲ್ಲಿ ತಂದುಬಿಟ್ರೆ ಇನ್ನು ಕುರಿ ಮೇಯ್ಸಕ್ಕೆ ಹೋಗ್ಬೇಕಾದ್ರೆ ಒಂದು 10 ಗಂಟೆ 11 ಗಂಟೆ ಅಲ್ಲಿ ತನಕ ಇಲ್ಲೇ ಇರುತ್ತೆ. ಇಲ್ಲ ಅಂದರೆ ಒಳಗಡೆ ಕಟ್ಬಿಟ್ರೆ ಫುಲ್ಲು ಅಂದರೆ ಇದೆಲ್ಲ ಫುಲ್ ಗಲೀಜು ಮಾಡಿಬಿಡ್ತವೆ. ಅದನ್ನೆಲ್ಲ ಬಾಚಕ್ಕಾಗಲ್ಲ ಒಳಗಡೆ ಎಲ್ಲೇ, ಅಂದರೆ ಗಾಳಿ ಆಡಲ್ವಲ್ಲ ಹಳೆ ಮನೆಯಲ್ಲಿ. ಹಾಗಾಗಿ ಅಲ್ಲೇ ಒಂಥರ ಗಲೀಜು ಸ್ಮೆಲ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಕೂಡಾಕ್ತೀವಿ. ನೈಟು ಒಂದು 8 ಅವರ್ 9 ಅವರ್ ಅಷ್ಟೇ ಒಳಗಡೆ ಕೂಡಾಕೋದು. ಇನ್ನು ಮೇಯ್ಸೋಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅತ್ತೆ, ಹಾಗಾಗಿ ಅಷ್ಟೊಂದು ಗಲೀಜಾಗಲ್ಲ ಒಳಗಡೆ. ಹಾಗಾಗಿ ಇಲ್ಲಿ ಕೂಡಾಕೋದ್ರಿಂದ ಎಷ್ಟೋ ಬೆಸ್ಟು. ಇಲ್ಲಾಂದರೆ ಬೆಳಗ್ಗೆ ಹೊತ್ತಂತೂ ಫುಲ್ ಮನೆಯೆಲ್ಲ ಒಂಥರ ಸ್ಮೆಲ್ಲು ಆ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಹೊರಗಡೆನೇ ಕೂಡಾಕ್ತಾ ಇರ್ತೀವಿ ಮರಿನ. ಆದರೂ ಕೂಡ ಒಳಗಡೆ ಒಂದೊಂದು ಸತಿ ಗಲೀಜಾಗ್ಬಿಡುತ್ತೆ. ಒಂದೊಂದು ಸತಿ ತುಂಬ ಗಲೀಜಾದರೆ ಈ ಮಳೆ ಬೇರೆ ಜಡಿ ಇಟ್ಕೊಂಡಿರೋದಕ್ಕೆ ಗಾಳಿ ಆಡಲ್ವಲ್ಲ, ಅದು ಹಾಗೆ ಹಸಿದಿರುತ್ತೆ. ಮತ್ತು ಸಾಯಂಕಾಲ ತಂದು ಕುರಿಮರಿಗಳನ್ನ ಕೂಡಾಕ್ಬೇಕಂದ್ರೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಫ್ಯಾನೆಲ್ಲ ಹಾಕಿ ಒಳಗಡೆ ಎಲ್ಲ ಇದು ಮಾಡ್ಕೊತೀವಿ. ಹಾಗಾಗಿ ಇವಾಗೆಲ್ಲ ಇತ್ತಲ್ಲ, ಅವರು ಬೆಳಗ್ಗೆನೇ ಅಂದರೆ ಇವಾಗಲೇ 12:30 ಆ ಥರ ಟೈಮ್ ಆಗಿದೆ. ಅಂದರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆ ಗೀತ್ರೆ ಹೆಣ್ಮಕ್ಳದ್ದು ಇರೋದೆಲ್ಲ ಡೈಲಿ ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಕಸ ಎಲ್ಲ ಗುಡ್ಸೋಣ ಅಂತ ಬಂದೆ. ಅಂದರೆ ಗೊಬ್ಬರ ಎಲ್ಲ, ಈ ಗೊಬ್ಬರನ ಡೈರೆಕ್ಟಾಗಿ ನಾನು ಒಂದು ಬಾಣಲೆಗೆ ಹಾಕ್ಕೊಂಡು ಚೀಲದಲ್ಲಿ ತುಂಬಿಟ್ಬಿಡ್ತೀನಿ. ಅಂದರೆ ಒಂದೇ ಸತಿ ಇದಾಗಲ್ಲ, ಅದು ಫುಲ್ ರೋಡಲ್ಲೆಲ್ಲ ಬೀಸ್ಕೊಂಡು ಹೋಗಿರ್ತಾ ಇರುತ್ತೆ ಗೊಬ್ಬರ. ಅದರಲ್ಲಿ ಬೇರೆ ಸೋನಿ ಮತ್ತು ಲಸ್ಸು ಇಬ್ಬರು ಕೂಡ ಆಟ ಆಡ್ಕೊಂಡು ಸುಮ್ಮನೆ ಇದ್ದರು. ಹಾಗಾಗಿ ಸ್ವಲ್ಪ ಗೊಬ್ಬರ ಎಲ್ಲ ಆ ಕಡೆ ಈ ಕಡೆ ಚಲಾಪಿಲಿ ಆಗಿರುತ್ತಲ್ಲ, ಹಾಗಾಗಿ ಎಲ್ಲ ಗುಡಿಸ್ಕೊಂಬಂದೆ ಅಂಗಡಿ ಕಡೆಯಿಂದ. ಅಂದರೆ ಗೊಬ್ಬರ ಇವಾಗ ಅಷ್ಟೇ ರೇಟ್ ಇದೆ. ರೋಡಲ್ಲಿ ಗೊಬ್ಬರ ಬಿದ್ದರೂ ಕೂಡ ಯಾರೂ ಬಿಡಲ್ಲ, ಎತ್ಕೊಂಬಂದು ಅವ್ರು ಗಿಡಕ್ಕೆ ಹಾಕ್ಕೊಬಿಡ್ತಾರೆ. ಇಲ್ಲ ಅಂದರೆ ತಿಪ್ಪೆ ಇರುತ್ತಲ್ಲ ಅಲ್ಲಿ ತೊಗೊಂಡೋಗಿ ಹಾಕ್ಬಿಡ್ತಾರೆ. ಗೊಬ್ಬರಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಇವಾಗ. ಲಸ್ಸುನು ಆಟ ಆಡ್ತಾಯಿದ್ದೆ ಹೆಂಗೋ. ಒಂದೊಂದು ಟೈಮ್ ಏನು ಮಾಡ್ತಾನೆ ಅಂದರೆ, ಅಮ್ಮ ನೀನು ಗುಡಿಸ್ಬೇಡ ಬಾರಮ್ಮ ಅಂತ ಹೇಳ್ಕೊಂಬರ್ತಾನೆ, ಅಪ್ಪ ಗುಡಿಸ್ತದ ಬಾ ಅಂತ. ಇವತ್ತು ಯಾಕೋ ಸೈಲೆಂಟಾಗಿದ್ದ. ಈ ಮಕ್ಕಳು ಹೇಗೆ ಅಂದರೆ ನಾನು ಪಾತ್ರೆ ಉಜ್ಜೋದು, ನೀರು ತುಂಬೋದು, ಆ ಥರ ಎಲ್ಲರ ಕೆಲಸ ನಾನು ಮಾಡಿದ್ರೆ ಆ ಕೆಲಸ ನಾನೇ ಮಾಡಬೇಕು. ಇವಾಗ ನಾನು ಇಲ್ಲಿ ಕಸ ಗುಡಿಸೋದು ಮತ್ತು ಬೇರೆ ಬೇರೆ ಅಂದರೆ ಈ ಚಿಕನ್ ಅಂಗಡಿ ಹತ್ರ ಹೋಗಿ ಕೋಳಿ ತೂಕ ಹಾಕೋದು, ಅಂಗಡಿ ಹತ್ರ ಹೋಗಿ ಕುತ್ಕೊಳ್ಳೋದು, ಆ ಥರ ಎಲ್ಲ ಮಾಡಿದ್ರೆ ಅಮ್ಮ ಹೋಗೋಣ ಬಾ ಅಪ್ಪ ಬರುತ್ತೆ, ಅಮ್ಮ ಹೋಗೋಣ ಬಾ ಅಪ್ಪ ಬರುತ್ತೆ ಅಂತಾರೆ. ಅದೇ ನಮ್ಮ ಮನೆಯವರು ಇಲ್ಲ ನಮ್ಮ ಮಾವರು ನೀರು ತುಂಬ್ತಾ ಇದ್ರೆ ಅಮ್ಮ ತುಂಬುತ್ತೆ ಬಾ ತಾತ, ಅಮ್ಮ ತುಂಬುತ್ತೆ ಬಾ ತಾತ ಅಂತ ಕರ್ಕೊಂಬರ್ತಾರೆ. ಅಂದರೆ ನಾವೇನು ಕೆಲಸ ಮಾಡ್ತೀವೋ ಅದೇ ಕೆಲಸ ನಾವೇ ಮಾಡಬೇಕು. ಬೇರೆಯವ್ರು ಮಾಡಿದರೆ ಮಕ್ಕಳಂತೂ ಅಂದರೆ ಲಸ್ಸು ಸುಮ್ಮನೆ
ಸುಮ್ಮನೆ ಇರಲ್ಲ. ಆದರೆ ಸೋನಿ ಮಾತ್ರ ಸುಮ್ಮನಿರ್ತಾಳೆ. ಏನು ಅವಳಿಗೆ ಅರ್ಥ ಆಗುತ್ತೆ, ಆದರೆ ಇವ್ನಿಗೆ ಅರ್ಥ ಆಗಲ್ವಲ್ಲ. ಹಾಗಾಗಿ ಯಾವ ಕೆಲಸನೂ ಕೂಡ ನಾವು ಮಾಡೋ ಕೆಲಸ ನಾವೇ ಮಾಡಬೇಕು. ಬೇರೆ ಯಾರಾದ್ರು ಮಾಡಿದ್ರೆ ಅವನು ಸುಮ್ಮನೆ ಕೈ ಇಟ್ಕೊಂಡು ಎಳ್ಕೊಬರೋದು, ಅಳೋದು, ನೀನು ಮಾಡಬೇಡ ಅಂತ ಹಠ ಮಾಡೋದು ಅದೇ ಜಾಸ್ತಿ ಅವನು. ಇವತ್ತು ಹೆಂಗೋ ಸೈಲೆಂಟಾಗಿದ್ದ ಅವನು. ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊಂಬಂದೆ. ಅಂದರೆ ಗೊಬ್ಬರ ಎಲ್ಲ ಅಲ್ಲಿ ಇಲ್ಲಿ ಚಲಾಪಿಲ್ಲಿ ಆಗಿಬಿಡುತ್ತಲ್ಲ, ಹಾಗಾಗಿ ಅದು ಇದು ತುಳ್ಕೊಂಡು ಓಡ್ತಾ ಇರ್ತಾರೆ. ಮತ್ತು ಸಾಯಂಕಾಲ ಮತ್ತೆ ಬಂದಾಗ ಕುರಿಮರಿಗಳೆಲ್ಲ ಅದೇ ತುಳ್ದು ಗಲೀಜು ಮಾಡಿಬಿಡ್ತಾರೆ ತುಂಬಾ. ಹಾಗಾಗಿ ಅವತ್ತಿನ ಗೊಬ್ಬರ ಅವತ್ತೇ ತುಂಬಿ ಈ ಥರ ಚೀಲದಲ್ಲಿ ಇಟ್ಬಿಡ್ತೀವಿ. ಇವಾಗ ಆಲ್ರೆಡಿ ಅಂದರೆ ತೋಟದ ಹತ್ರ ಗೊಬ್ಬರ ಇದೆ, ಇನ್ನೂ ಹಾಕಿಲ್ಲ ಅಡಿಕೆ ಗಿಡಕ್ಕೆ. ಅಂದರೆ ಎಲ್ಲ ಒಂದೇ ಸತಿ ಹಾಕೋಣ, ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಅಡಿಕೆ ಗಿಡಕ್ಕೆ ಒಂದು ಸತಿ ಹಾಕಿ ಒಂದು ಸತಿ ಹಾಕಿಬಿಡೋದು ಅಂದ್ಬಿಟ್ಟು ಎಲ್ಲ ಇವಾಗ ತೊಗೊಂಡೋಗಿ ತೋಟದ ಹತ್ರ ನೆಗ್ತಾ ಇದ್ದೀವಿ. ಇವಾಗ ತುಂಬಿರೋ ಒಂದೊಂದು ಚೀಲ ಎತ್ತು ತುಂಬಿಟ್ರೆ ಇನ್ನೇನು ತೋಟದ ಹತ್ರ ಡೈಲಿ ಓಡಾಡ್ತಾ ಇರ್ತೀವಲ್ಲ, ಬೈಕಲ್ಲೇ ಇಟ್ಬಿಡೋಣ. ಇಲ್ಲಾಂದರೆ ಒಂದೊಂದು ಸತಿ ಬಾಡಿಗೆ ಕೊಡಬೇಕಾಗುತ್ತೆ. ಇಲ್ಲಿಂದ ತೋಟಕ್ಕೆ ತೊಗೊಂಡೋಗೋಕ್ಕೆ 400 ರೂಪಾಯಿ ಆ ಥರ ಕೇಳ್ತಾರೆ. ಹೆಂಗೋ ಡೈಲಿ ಏನಿಲ್ಲ ಅಂದರೂ ಕೂಡ ತೋಟದ ಹತ್ರ ಒಂದು 4ರಿಂದ 5 ಸತಿ ಹೋಗ್ತಾನೆ ಇರ್ತಾರೆ ನಮ್ಮ ಮನೆಯವರು, ನಮ್ಮ ಮಾವರು. ಹಾಗಾಗಿ ಒಂದು ಸತಿ ಈ ಥರ ಅಂದರೆ 2 ಚೀಲ ತೊಗೊಂಡೋದ್ರೆ ಆಗುತ್ತೆ ಅಂದ್ಬಿಟ್ಟು, ಅಂದರೆ ಒಂದು 3 ಚೀಲ ಆಲ್ರೆಡಿ ತೊಗೊಂಡೋಗಿದ್ದಾರೆ. ಅಂದರೆ ಒಂದು ಸತಿ ಟ್ಯಾಕ್ಟ್ರಿಲಿ ಹಾಕ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಅಂದರೆ ಡೈಲಿ 1 ಚೀಲ 1.5 ಚೀಲ ಆ ಥರ ಚೀಲಗಳು ತುಂಬ್ತಾ ಇರುತ್ತಲ್ಲ, ಡೈರೆಕ್ಟಾಗಿ ಇವಾಗ ಬೈಕಲ್ಲೇ ತೊಗೊಂಡೋಗಿದ್ದಾರೆ ಒಂದು 3 ಚೀಲ. ಹಾಗೆ ಇವಾಗ ಮರಿಗಳಿಗೆಲ್ಲ ಸ್ವಲ್ಪ ಹುಲ್ಲಾಕೋಣ ಅಂತ ಬಂದೆ. ಬೆಳಗ್ಗೆನೇ ಹಾಕೋಗಿದ್ರು. ಅಂದರೆ ದಿನಕ್ಕೆ ಒಂದು 5ರಿಂದ 6 ಸತಿ ಹಾಕ್ತಾನೆ ಇರಬೇಕಾಗುತ್ತೆ ಮರಿಗಳಿಗೆ, ಇಲ್ಲಾಂದರೆ ಫುಲ್ಲು ಕಿರಿಸ್ತಾ ಇರ್ತವೆ ಮ್ಯಾ ಅಂತ. ಆ ಸೌಂಡ್ ಕೇಳೋಕ್ಕಾಗ್ದೇ ಅರ್ಧ ಬಂದು ಎದ್ಬಿಟ್ಟು ಹಾಕ್ಬಿಡ್ಬೇಕು ಅನಿಸುತ್ತೆ ಏನೇ ಕೆಲಸ ಇದ್ದರೂ ಕೂಡ. ಅಂದರೆ ಸ್ವಲ್ಪ ಕೆಳಗಡೆ ಮರಿನೆಲ್ಲ ಹಾಕ್ಬಂದೆ. ಅಂದರೆ ಕೆಳಗಡೆ ಏನಕ್ಕೆ ಒಂದು 3 ಮರಿನ ಅಲ್ಲೇ ಕಟ್ಟಿದ್ದೀವಿ ಅಂದರೆ, ಅದು ಚಿಕ್ಕ ಮರಿ ಇರುತ್ತಲ್ಲ, ಆ ಮರಿಗಳಿಗೆ ಹಾಲು ಕುಡ್ಸೋಕ್ಕೆ ಅದೆಲ್ಲ ಮತ್ತೆ ಹಾಗೆಲ್ಲ ಕೆಳಗಡೆ ಬಿಡೋದು ಮೇಲ್ಗಡೆ ಬಿಡೋದು. ಜಾಸ್ತಿ ಇದ್ದರೆ ಜಾಸ್ತಿ ಗುದ್ದಾಟ ಮರಿಗಳದ್ದು ಕೂಡ. ಎಲ್ಲದೂ ಕೂಡ ಒಂದೇ ಶೆಡ್ಡಲ್ಲಿ ಕೂಡೋಕ್ಕಾಗಲ್ಲ ಅಂತ ಹಗಲೊತ್ತು ಕೆಳಗಡೆ ಕಟ್ತೀವಿ. ಇನ್ನು ಅಂದರೆ ಹಾಲು ಕುಡಿಯೋ ಮರಿಗಳು ಇದ್ದಾವಲ್ಲ, ಅದನ್ನು ಸಾಯಂಕಾಲದ ಹೊತ್ತು ಬೆಳಗ್ಗೆ ಒಂದು ಟೈಮು ಸಾಯಂಕಾಲದ ಒಂದು ಟೈಮು ಕೆಳಗಡೆ ಇಡಿಸಿ ಮರಿಗಳನ್ನೆಲ್ಲ ಹಾಲು ಕುಡಿಸಿ ಒಳಗಡೆ ಬಿಟ್ಬಿಡ್ತೀವಿ. ಅಂದರೆ ನಮ್ಮ ಹಳೆ ಮನೆ ಇದೆಯಲ್ಲ, ಕುರಿ ಮರಿ ಇನ್ನೇನು ಮೇಯಕ್ಕೆ ಹೋಗುತ್ತೆ, ಆವಾಗ ಮರಿಗಳನ್ನೆಲ್ಲ ಒಳಗಡೆ ಕೂಡಾಕ್ಬಿಡ್ತೀವಿ. ಅಂದರೆ ಫುಲ್ಲು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಹೋಗ್ಬಿಡುತ್ತೆ ಮರಿಗಳು. ನೋಡಿ ಇಲ್ಲಿ ಕೂಡಾಕಿದ್ದೀವಿ. ನಮ್ಮ ಮನೆಯವರು ಇದಕ್ಕೆ ಸ್ವಲ್ಪ ಅಷ್ಟರಲ್ಲಿ ಅವರು ಕೂಡ ತೋಟದಿಂದ ಬಂದು ಸ್ವಲ್ಪ ಸೊಪ್ಪೆಲ್ಲ ತಂದಿದ್ರಲ್ಲ, ಹುಲ್ಲು, ಅದನ್ನೆಲ್ಲ ಅವರು ಕೂಡ ಕಟ್ತಾಯಿದ್ರು. ಅಷ್ಟರಲ್ಲಿ ಮಕ್ಕಳು ಕೂಡ ನಮ್ಮ ಚಿಕ್ಕ ಮಾವರ ಮನೆ ಹತ್ರ ಹೋಗಿ ಒಳಗಡೆ ಹೋಗಿ ಲಸು ಚಪಾತಿ ತಿಂತಾ ಇದ್ದ. ಅವ್ರು ಚಪಾತಿ ಮಾಡಿದ್ರು ಅಂದರೆ, ಲಸು ಸ್ವಲ್ಪ ಚಪಾತಿ ಅಂದರೆ ಇಷ್ಟ. ಚಪಾತಿ ಯಾರು ಮಾಡಿದ್ದು ಅಂದರೆ ಹೆಂಡ್ತಿ ಅಂತಾಳೆ ಹೇಳ್ತಾನೆ. ಅಂದರೆ ನನ್ನ ನಾದಿನಿ ಏನು ಮಾಡಿದ್ದಾಳೆ ತೇಜ ಅಂದರೆ, ಏನು ತಿಂದು ಅಂತ ಕೇಳಿದ್ರೆ ಅವ್ನು ಜಾಸ್ತಿ ಚಪಾತಿ ತಿಂದೆ ಅಂತ ಇರ್ತಾನೆ ಯಾವಾಗ್ಲೂ. ಹಾಗಾಗಿ ಚಪಾತಿ ಯಾರು ನೀನು ಹೆಂಡ್ತಿ ಮಾಡಿಲ್ಲ ಅಂತ ಅವಳು ಹಂಗೆ ಹೇಳಿದ್ದಕ್ಕೆ ಒಂದು ದಿವಸ ಇವ್ನು ಡೈಲಿ ಏನು ತಿಂದೆ ಅಂದರೆ ಚಪಾತಿ ತಿಂದೆ ಅಂತಾರೆ, ಯಾರು ಮಾಡಿದ್ದು ಅಂದರೆ ಹೆಂಡ್ತಿ ಮಾಡಿದ್ದು ಅಂತ ಈ ಥರ ಹೇಳ್ತಾ ಇರ್ತಾನೆ ಇವನು. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಬೆಳಗ್ಗೆನೇ ಹುರುಳಿಕಾಳೆಲ್ಲ ಒಣಗಾಕಿದ್ವು. ಅದರಲ್ಲಿ ಮತ್ತೆ ಇವಾಗ ಕೈ ಆಡಿಸಿ, ಅಂದರೆ ಸ್ವಲ್ಪ ಹುಳ ಆಗಿಬಿಟ್ಟಿದ್ವು. ಅವಾಗವಾಗ ಈ ಥರ ಬಿಸಿಲಿಗೆ ಒಣಗಾಕ್ತಾನೆ ಇರ್ತೀವಿ, ಆದರೂ ಕೂಡ ಹುಳ ಹೋಗ್ತಾನೆ ಇಲ್ಲ. ಆದರೂ ಕೂಡ ಅಂದರೆ ಇದು ಬೀಜಕ್ಕೆ ಇರಲಿ ಅಂದ್ಬಿಟ್ಟು ಹುರುಳಿಕಾಳು ಸ್ವಲ್ಪ ಇರಿಸ್ಕೊಂಡಿದ್ದೀವಿ ಅಷ್ಟೇ, ಇಲ್ಲ ಅಂದರೆ ಪೂರ್ತಿ ಮನೆಗೆ ಮಾಡ್ಕೊಂಡ್ಬಿಡ್ತಿದ್ವು. ಇನ್ನೇನು ಮಳೆ ಬರೋ ಥರ ಅನ್ನಿಸ್ತಾ ಇದೆ. ಫುಲ್ ಗಾಳಿ ಅಂದರೆ ಗಾಳಿ. ಮಕ್ಳನ್ನ ಹೊರಗಡೆ ಬರಬೇಡಿ, ಗಾಳಿ ಬರ್ತಾ ಇದೆ ಅಂದರೂ ಕೂಡ ಕೇಳಲ್ಲ. ನಾನು ಕಸ ಹೊಡಿತೀನಿ ಅಂತ ಅವ್ನು ಕಸ ಹೊಡಿಯೋಕೆ ನಿಂತ್ಕೊಂಡವನೆ. ಇವನು ಇನ್ನೂ ಒಣಗ್ಲಿ ಇರು ಅಂದರೆ ಟಾರ್ಪಲ್ ಆಗಲೇ ಮುಚ್ಚಕ್ಕೆ ಹೋಗ್ತಾವಳೆ. ಮಳೆ ಬರುತ್ತೆ ತೊಗೊಂಡೋಗಿತ್ತು ಬಿಸಾಕ್ ಹೋಗು, ಇದನ್ನ ಎಷ್ಟು ಸತಿ ಒಣಗಾಕ್ತೀಯ ಅಂತ ಸೋನೆ ಹೇಳ್ತಾಳೆ. ಯಪ್ಪ, ಈ ಮಕ್ಕಳು ರಜಾ ಕೊಟ್ಟರೆ ಒಂದು ದಿವಸ ಅಂದರೆ ಲಸು ಇದ್ದರೆ ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ, ಈ ಸೋನೆ ಇದ್ದರೆ ಅಂತೂ ನಂಗೆ ಫುಲ್ ತಲೆನೋವು. ಏನಕ್ಕಾದರೂ ಇರ್ತೀಯೋ ಅಂತ ಎಷ್ಟು ಸತಿ ಬೈತೀನೋ ನಾನು, ಅಷ್ಟು ತರಲೆ ಮಾಡ್ತಾ ಇರ್ತಾಳೆ. ಹಾಗೆ ಹಲಸಿನ ಹಣ್ಣು ಬೆಳಗ್ಗೆ ಏನೋ ತಂದಿದ್ರು, ಗಿಡದಲ್ಲೇ ಹಣ್ಣಾಗಿತ್ತು ಅಂತ ಅಲ್ಲೇ ಇವತ್ತು ಕುಯ್ಯಿರಿ ಅಂತ ಹೇಳಿದರು ಮಾವ. ಹಾಗಾಗಿ ನೋಡು ಹಲಸಿನ ಹಣ್ಣು ಹಣ್ಣಾಗೈತೆ ಅಂತ ಆಗಾಗಲ ಲಸುನೆ ಹೋಗಿ ಮೂಸಿ ನೋಡ್ತಾ ಇದ್ದ. ಅಮ್ಮ ಹಣ್ಣಾಗೈತೆ ಕಟ್ ಮಾಡ್ತೀಯಾ ಅಂತ. ನನಗೆ ಕಟ್ ಮಾಡೋಕ್ಕೆ ಬರಲ್ಲ, ಅಪ್ಪಂಗೆ ಹೇಳು ಅಂತ ಹೇಳಿದೆ. ಅಲ್ಲಿಂದ ಅಪ್ಪನ್ನ ಕರ್ಕೊಬಂದು ಇವಾಗ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿಕೊಂಡು ನನ್ನ ಹತ್ರ ಬಂದು ನಾನು ಸ್ವಲ್ಪ ಕುತ್ಕೊಂಡಿದ್ದೆ ಹೊರಗಡೆನೆ. ಅವ್ನು ಬರೋದು ಹಲಸಿನ ಹಣ್ಣು ಸ್ವಲ್ಪ ನಂಗೊಂದು ಸ್ವಲ್ಪ ಕೊಡೋದು ತಿನ್ನೋದು ಆ ಥರ ಮಾಡ್ತಾಯಿದ್ದ. ನಮ್ಮ ಮನೆಯವರು ಬೈತಾಯಿದ್ರು, ಅವ್ರೇನು ತೆಗಿತಾ ಇದ್ದಾರೆ, ಅವ್ರಿಗೆ ಯಾಕೆ ಕೊಡ್ತೀಯಾ ಅಂತ. ಆದರೂ ಕೂಡ ಲಸು ನನಗೆ ತಂದು ತೇಜುಂಗೆ ನನಗೆ ಕೊಡ್ತಾನೇ ಇದ್ದ. ತಂದು ಕೊಡ್ತಿರೋದಕ್ಕೆ ಲಸುನ ಬೈದಿದ್ದಕ್ಕೆ ಫುಲ್ ಮುನಿಸ್ಕೊಂಡು ಹಂಗೆ ನಿಂತ್ಕೊಬಿಟ್ಟ. ಆದರೂ ಕೂಡ ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ. ಒಂದು ಸತಿ ಏನಾರ ಬೈದರೆ ಸಾಕು ಅದನ್ನೇ ಇದು ಮಾಡಿಕೊಂಡು ಅಳ್ತಾನೆ. ತುಂಬ ಸೆನ್ಸಿಟಿವ್ ಲಸು ಅಂತೂ. ಒಂದು ಮಾತು ಬೈಯೋಗಿಲ್ಲ, ಅದನ್ನೇ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಹೇಳ್ತಾ ಇರ್ತಾನೆ. ನೋಡಿ ಒಂದು ಸ್ವಲ್ಪ ಬೈದಿದ್ದಕ್ಕೆ ಹಲಸಿನ ಹಣ್ಣು ಕೈಯಲ್ಲಿದ್ದರೂ ಕೂಡ ತಿಂದೇ ಸುಮ್ಮನೆ ಮುಖ ಎಲ್ಲ ಒಂದು ಸಪ್ಪಗೆ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದ. ಎಷ್ಟು ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ. ಆಮೇಲೆ ಅವನಿಗೆ ಸಮಾಧಾನ ಮಾಡಿ ಕರಿಯಷ್ಟರಲ್ಲಿ ಒಂದು ಅರ್ಧ ಗಂಟೆನೇ ಆಯಿತು. ಇದರಲ್ಲಿ ಎಡಿಟ್ ಮಾಡಿರೋದಕ್ಕೆ ಸ್ವಲ್ಪ ಹೊತ್ತೇ ಕಾಣಿಸ್ತಾ ಇದೆ. ಎಷ್ಟೊತ್ತು ನಿಂತಿದ್ದ ಅಂದರೆ ಯಪ್ಪ ಇವನು ಏನು ಇಷ್ಟೊಂದು ಹಠ ಮಾಡ್ತಾನೆ ಅಂತ ಅಂದ್ಕೊಂಡು. ಹಾಗೆ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನಾನು ನಮ್ಮ ನಾದಿನಿ ಇಬ್ಬರು ಕೂಡ. ಅಂದರೆ ಇವಾಗ ಮತ್ತೆ ಊಟ ಕೊಟ್ಟು ಕಳಿಸ್ಬೇಕು. ಮಧ್ಯಾಹ್ನ 12 ಗಂಟೆಗೆ ಕಾಫಿ ಟೀ ಈ ಥರ, ಇಲ್ಲ 1 ಗಂಟೆಗೆ
ಊಟ ಕೊಟ್ಟು ಕಳಿಸ್ಲೇಬೇಕು. ಡೈಲಿ ಕುರಿ ಮೇಯ್ಸೋದಕ್ಕೆ ಹೋಗ್ತಾ ಇರೋದ್ರಿಂದ ಡೈಲಿ ಅಡುಗೆ ಮಾಡ್ತಾನೆ ಇರಬೇಕು. ದಿವ್ಸಕ್ಕೆ 3 ಸತಿ ಅಡುಗೆ ಮಾಡಿನೇ ಸಾಕಾಗ್ಬಿಟ್ಟಿದೆ. ತಂದು ಇವಾಗ ಸ್ವಲ್ಪ ಹಲಸಿನ ಹಣ್ಣು ನನಗೆ ಕೊಟ್ಟ. ಅಂದರೆ ಈ ಗಂಡು ಮಕ್ಕಳಿಗೆ ಜಾಸ್ತಿ ಅಮ್ಮಂದ್ರಿನ ಮೇಲೆ ಜಾಸ್ತಿ ಪ್ರೀತಿ ಅಂತಾರೆ, ಅದಂತೂ ನಿಜ. ಲಸ್ಸು ಅಂತೂ ಒಂದೊಂದು ಸತಿ ಎಷ್ಟು ಕೇರ್ ಮಾಡ್ತಾನೆ ಅಂದರೆ ನನಗೆ ತುಂಬ ಕೇರ್ ಮಾಡ್ತಾನೆ. ಅಮ್ಮ ತಿಂತೀಯಾ, ನೀರು ಕುಡಿತೀಯಾ, ಇದು ಮಾಡ್ತೀಯಾ ಅಂತ ಎಷ್ಟು ಕೇರ್ ಮಾಡ್ತಾನೆ. ಒಂದೊಂದು ಸತಿ ಅವನ ಮೇಲೆ ಜಾಸ್ತಿನೇ ಪ್ರೀತಿ ಬಂದ್ಬಿಡುತ್ತೆ ನನಗಂತೂ. ಈ ಗಂಡ್ಮಕ್ಳು ಅಮ್ಮಂದಿರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ, ಹಾಗೆ ಹೆಣ್ಮಕ್ಳು ಅಪ್ಪಂದಿರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಅನಿಸುತ್ತೆ. ಹಾಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.